Pretty question, no? Let the observed value of the mean x bar of a random sample of size 20 from a normal population with mean mu and variance sigma square is equal to 80 be 81.2. Find a 90% and 95% confidence intervals for mu. ನೋಡಿ ಇದನ್ನ ಯಾವ ಥರ ಮಾಡಬೇಕು. ಈಗ ಲೆಟ್ ದ ಅಬ್ಸರ್ವ್ ವ್ಯಾಲ್ಯೂ ಆಫ್ ದ ಮೀನ್ ಎಕ್ಸ್ ಬಾರ್ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಸೈಜ್. ಈಗ ನೋಡಿ ಅವ್ರು ಇಲ್ಲಿ ಸ್ಯಾಂಪಲ್ ತೊಗೊಂಡಿದ್ದಾರೆ, ಅದ್ರದ್ದು ಸೈಜ್ ಎಷ್ಟಿದೆ 20 ಫ್ರಮ್ ಎ ನಾರ್ಮಲ್ ಪಾಪ್ಯುಲೇಷನ್. ನಾರ್ಮಲ್ ಪಾಪ್ಯುಲೇಷನ್ ಅಂದರೆ ಪಾಪ್ಯುಲೇಷನ್ ಏನು ಡೇಟಾ ಇರುತ್ತೆ ಅದು ನಾರ್ಮಲ್ ಡಿಸ್ಟ್ರಿಬ್ಯೂಷನ್ನ ಫಾಲೋ ಮಾಡೋದು, ಗೊತ್ತಾಗ್ತಿದೆಯಲ್ವಾ. ವಿತ್ ಮೀನ್ ಮ್ಯೂ, ಇಲ್ಲಿ ಮೀನ್ ಪಾಪ್ಯುಲೇಷನ್ ಮೀನ್ ಬಂದು ಮ್ಯೂ ಆ್ಯಂಡ್ ವೇರಿಯನ್ಸ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್ ವೇರಿಯನ್ಸ್ ಅಂದರೆ ಸಿಗ್ಮಾ ಸ್ಕ್ವೇರ್ 80 ಕೊಟ್ಟಿದ್ದಾರೆ. ಬಿ 81.2 ಅಂದರೆ ಈ ಎಕ್ಸ್ ಬಾರ್ ಇದೆಯಲ್ಲ, ಸ್ಯಾಂಪಲ್ ಇದೆಯಲ್ಲ ಅದ್ರದ್ದು ಸ್ಯಾಂಪಲ್ ಮೀನ್ ಅಂತ. ಇದು ಎಕ್ಸ್ ಬಾರ್, ಈ ವ್ಯಾಲ್ಯೂ ಇದೆಯಲ್ಲ ಇದು ಎಕ್ಸ್ ಬಾರ್. ನೋಡಿ ಸೆಂಟೆನ್ಸು, ದ ಅಬ್ಸರ್ವ್ಡ್ ವ್ಯಾಲ್ಯೂ ಆಫ್ ದ ಮೀನ್ ಎಕ್ಸ್ ಬಾರ್ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಸೈಜ್ 20 ಫ್ರಮ್ ಎ ನಾರ್ಮಲ್ ಪಾಪ್ಯುಲೇಷನ್ ವಿತ್ ಮೀನ್ ಮ್ಯೂ ಆ್ಯಂಡ್ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಈಸ್ ಈಕ್ವಲ್ ಟು 80 ಬಿ 81.2 ಅಂದರೆ ಎಕ್ಸ್ ಬಾರ್ ಬಂದು 81.2. ಅಲ್ಲಿ ಕೊಡೋ ಬದಲು ಇಲ್ಲಿ ಎಂಡಲ್ಲಿ ಕೊಟ್ಟವ್ರೆ. ಫೈಂಡ್ ಎ 90% ಆ್ಯಂಡ್ 95% ಕಾನ್ಫಿಡೆನ್ಸ್ ಇಂಟರ್ವಲ್. ಇಲ್ಲಿ ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ನೋಡಿ 95%ಗೆ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.96 ಸಿಗ್ಮಾ ಬೈ ರೂಟ್ ಎನ್. ಇದು 95%ಗೆ. 90%ಗೆ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.645 ಇರುತ್ತೆ. ಏನು ಹೇಳಿ, 1.645 ಸಿಗ್ಮಾ ಬೈ ರೂಟ್ ಎನ್. ಇದು ಒಂದು ಫಾರ್ಮುಲಾ 90%ಗೆ. 99%ಗೆ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 2.58 ಬರುತ್ತೆ ಸಿಗ್ಮಾ ಬೈ ರೂಟ್ ಎನ್. ಇಲ್ಲಿ ಏನು ಮಾಡೋಣ, ಫಸ್ಟು ಗಿವನ್ ಡೇಟಾ ಬರ್ಕೊಳ್ಳಿ. ಎಕ್ಸ್ ಬಾರ್ ಎಷ್ಟು 8.12, ಆಮೇಲೆ 81.2 ಸಿಗ್ಮಾ, ಇದು ಎನ್ ಎಷ್ಟು ಸ್ಯಾಂಪಲ್ ಸೈಜ್ 20, ಸಿಗ್ಮಾ ಸ್ಕ್ವೇರ್ ಬಂದು 80 ಅಂದರೆ ಸಿಗ್ಮಾ ಈಸ್ ಈಕ್ವಲ್ ಟು ರೂಟ್ ಆಫ್ 80 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ. ನೆಕ್ಸ್ಟು ಸಿಗ್ಮಾ ವ್ಯಾಲ್ಯೂನ ಫೈಂಡ್ ಮಾಡ್ಕೊಬಿಡೋಣ. ರೂಟ್ ಆಫ್ 80 ಅಂದರೆ ಎಷ್ಟು ಬರುತ್ತೆ, ರೂಟ್ ಆಫ್ 80 ಅಂದರೆ 8.9442 8.9443 ಅಂತ ಬರ್ಕೊಳ್ಳಿ. 4 ಡೆಸಿಮಲ್ಗೆ ಫಿಕ್ಸ್ ಮಾಡ್ಕೊಬಿಡಿ. ಈಗ ನೋಡಿ ಸಿಗ್ಮಾ ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಫಸ್ಟ್ ಏನು ಕೇಳಿದ್ದಾರೆ 90% ಕಾನ್ಫಿಡೆನ್ಸ್ ಇಂಟರ್ವಲ್. ಇಲ್ಲಿ ಸಿ ಐ ಈಸ್ ಈಕ್ವಲ್ ಟು ಮ್ಯೂ ಈಸ್ ಈಕ್ವಲ್ ಟು ಫಾರ್ಮುಲಾ ಎಕ್ಸ್ ಬಾರ್ ಪ್ಲಸ್ ಆರ್ ಮೈನಸ್ 1.645 ಸಿಗ್ಮಾ ಬೈ ರೂಟ್ ಎನ್ ಅಂತ ಬರ್ಕೊಳ್ಳಿ. ದೇರ್ ಫಾರ್ ಮ್ಯೂ ಈಸ್ ಈಕ್ವಲ್ ಟು ಎಕ್ಸ್ ಬಾರ್ ಎಷ್ಟು 81.2 ಪ್ಲಸ್ ಆರ್ ಮೈನಸ್ 1.645 ಸಿಗ್ಮಾ ಬೈ ರೂಟ್ ಎನ್ ಅಂದರೆ 8.9443 ಡಿವೈಡೆಡ್ ಬೈ ರೂಟ್ ಆಫ್ ಎನ್ ಅಂದರೆ ರೂಟ್ ಆಫ್ 20. ಇದನ್ನ ಕ್ಯಾಲ್ಸಿಯಲ್ ಮಾಡಿ. ಮ್ಯೂ ಇಸ್ ಈಕ್ವಲ್ ಟು 81.2 ಪ್ಲಸ್ ಆರ್ ಮೈನಸ್ 1.645 ಇಂಟು 8.9443 ಡಿವೈಡ್ ಬೈ ರೂಟ್ 20 3.29 ಬರುತ್ತೆ. ಅರ್ಥ ಆಗ್ತಿದೆಯಲ್ವಾ. ಇದು ಫಾರ್ 90%. ನೆಕ್ಸ್ಟು ಫಾರ್ 95% ಅಲ್ವಾ. ಫಾರ್ 95% confidence
interval Ci is equal to mu is equal to x bar plus or minus 95% ಗೆ 1.96 sigma by root 10. Therefore mu is equal to x bar ಎಷ್ಟು 81.2 plus or minus 1.96, sigma ಎಷ್ಟು 8.9443 divided by root of n ಎಷ್ಟು n is 20. ಈಗ mu is equal to 81.2 plus or minus ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡೋಣ 1.96 into 8.9443 divided by root 20 ಎಷ್ಟು ಬರುತ್ತೆ 3.92 ಬರುತ್ತೆ 3.92. ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ದ 90% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಅಥವಾ ಫಾರ್ ಪಾಪ್ಯುಲೇಷನ್ ಮೀನ್ ನೋಡಿ ಇದು ರಫ್ ವರ್ಕು. ಪಾಪ್ಯುಲೇಷನ್ ಮೀನ್ ಮ್ಯೂ ಈಸ್ ಅಂತ ಬರೆದು ಬ್ರ್ಯಾಕೆಟ್ ಓಪನ್ ಮಾಡಿ. ಫಸ್ಟು ನೋಡಿ 90%ಗೆ 81.2 ಮೈನಸ್ 3.29 81.2 ಮೈನಸ್ 3.29 ನೋಡಿದ್ರೆ ಆನ್ಸರ್ ಬಂದು 77.91. ಈಗ ಪ್ಲಸ್ 3.29 ಮೈನಸ್ ಆದಮೇಲೆ ಪ್ಲಸ್ ಹೊಡಿಬೇಕು. ಪ್ಲಸ್ 3.29 ನೋಡಿದ್ರೆ 84.49 ಬರುತ್ತೆ. 84.49 ಅರ್ಥ ಆಗ್ತಿದೆಯಲ್ವಾ? ಇದು ಒಂದು 90% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಪಾಪ್ಯುಲೇಷನ್ ಮೇಲೆ. ಈಗ ನೆಕ್ಸ್ಟ್ ಇನ್ನೊಂದು ಬೇಕಾಗಿರೋದು ದ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಪಾಪ್ಯುಲೇಷನ್ ಮೀನ್ ಮ್ಯೂ ಈಸ್. ಇಲ್ಲೇನು ಮಾಡಿ 81.2 ಮೈನಸ್ 3.92 ಹೊಡೀರಿ. 81.2 ಮೈನಸ್ 3.92 77.28. ನೋಡಿ ನೆಕ್ಸ್ಟು ಮೈನಸ್ ಆದಮೇಲೆ ಪ್ಲಸ್ಸು 85.12. ನೋಡಿ ಈ ಥರ ಮಾಡಿ. ನೀವು ಬೇಕಿದ್ರೆ ಫಸ್ಟು 90% ಇದು ಬರ್ಬಿಟ್ಟು ಅದ್ರ ಕೆಳಗಡೆನೇ ಇದು ಬರ್ಕೊಳ್ಳಿ, ಆಮೇಲೆ 95% ಬರ್ತು ಅದ್ರ ಕೆಳಗಡೆ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಕ್ವಶನಲ್ಲಿ ಲೆಟ್ ದ ಅಬ್ಸರ್ವ್ಡ್ ವ್ಯಾಲ್ಯೂ ಆಫ್ ದ ಮೀನ್ ಎಕ್ಸ್ ಬಾರ್ ಆಫ್ ಎ ರ್ಯಾಂಡಮ್ ಸ್ಯಾಂಪಲ್ ಆಫ್ ಸೈಜ್ 20 ಫ್ರಮ್ ಎ ನಾರ್ಮಲ್ ಪಾಪ್ಯುಲೇಷನ್ ವಿತ್ ಮೀನ್ ಮ್ಯೂ ಆ್ಯಂಡ್ ವೇರಿಯನ್ಸ್ ಸಿಗ್ಮಾ ಸ್ಕ್ವೇರ್ ಇಸ್ ಈಕ್ವಲ್ ಟು 80 ಬಿ 81.2. ಇಲ್ಲಿ ಎಕ್ಸ್ ಬಾರ್ 81.2 ಕೊಟ್ಟಿದ್ದಾರೆ. ಇಲ್ಲಿ ಸೈಜ್ ಬಂದು N20 ಇದೆ. ಮತ್ತು ಪಾಪ್ಯುಲೇಷನ್ ಮೀನ್ ಮ್ಯೂ ಬಂದು ಮ್ಯೂ ಫೈಂಡ್ ಎ 90% ಆ್ಯಂಡ್ 95% ಕಾನ್ಫಿಡೆನ್ಸ್ ಇಂಟರ್ವಲ್ ಫಾರ್ ಮ್ಯೂ ಅಂತ ಕೇಳಿದರೆ ಫಾರ್ಮುಲಾ ಇದು 95%, ಇದು 90% ಮ್ಯೂಗೆ. ಅರ್ಥ ಆಗ್ತಿದೆಯಲ್ವಾ? ಅಂದರೆ ರೇಂಜು ಟ್ರೂ ವ್ಯಾಲ್ಯೂ ಯಾವ ರೇಂಜಲ್ಲಿ ಲೈಸ್ ಆಗಿರುತ್ತೆ ಅಂತ ಗೊತ್ತಾಗ್ತಿದೆಯಲ್ವಾ? ಅಂದರೆ ಈಗ 90% ನೋಡಿದಾಗ ಮ್ಯೂ ವ್ಯಾಲ್ಯೂ ಇದ್ರ ಒಳಗಡೆ ಇರುತ್ತೆ, 95% ಇಂಟರ್ವಲ್ ನೋಡಿದಾಗ ಇದ್ರ ಒಳಗಡೆ ಇರುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಎಷ್ಟು ಪರ್ಸೆಂಟ್ ಜಾಸ್ತಿ ಇರುತ್ತೆ ಅಷ್ಟು ರೇಂಜ್ ದೊಡ್ಡಾಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಎಷ್ಟು ಪರ್ಸೆಂಟ್ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ ಅಷ್ಟು ರೇಂಜು
ಕಡಿಮೆ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಎಕ್ಸ್ ಬಾರ್ ಏನು 81.2 N20 ಸಿಗ್ಮಾ ಸ್ಕ್ವೇರ್. ಇಲ್ಲಿ ಪಾಪ್ಯುಲೇಷನ್ ವೇರಿಯನ್ಸು ನೋನು, ಪಾಪ್ಯುಲೇಷನ್ ಮೀನ್ನ ಫೈನ್ ಮಾಡಬೇಕು. ಅಂದರೆ ಎಕ್ಸಾಕ್ಟ್ ಮೀನ್ ಫೈನ್ ಮಾಡೋಕ್ಕಾಗಲ್ಲ, ರೇಂಜ್ನ ಇಂಟರ್ವಲ್ನ ಫೈನ್ ಮಾಡಬೇಕು. ಇದು 90%ಗೆ ಫಾರ್ಮುಲಾ 95, ಆಮೇಲೆ ಲಾಸ್ಟಲ್ಲಿ ಕನ್ಕ್ಲೂಷನ್ ಬರ್ದ್ಬಿಡಿ ಅಷ್ಟೇ. ಥ್ಯಾಂಕ್ ಯು.